ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಮೋದಿ ಭಾರತದಲ್ಲಿ ಇರುವಂಥದ್ದು ಭಾರತೀಯರ ಅದೃಷ್ಟ. ಆಪ್ತ ಮಿತ್ರನ ಹಾಡಿ ಹೊಗಳಿದ ಪುಟಿನ್. 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಭಾರತಕ್ಕೆ ಭೇಟಿ ನೀಡಿರುವಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಂದರ್ಶನವೊಂದರಲ್ಲಿ ತಮ್ಮ ಆಪ್ತ ಮಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತಮ್ಮ ಸ್ನೇಹಿತನೆಂದು ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಭಾರತದಲ್ಲಿ ಮೋದಿ ಇರುವಂಥದ್ದು ಭಾರತೀಯರ ಅದೃಷ್ಟ. ಮೋದಿ ದ್ವಿಪಕ್ಷೀಯ ಸಂಬಂಧವನ್ನ ಬಲಪಡಿಸುವಲ್ಲಿ ಬದ್ಧರಾಗಿದ್ದಾರೆ ಅಂತ ಹೇಳಿ ಹಾಡಿ ಹೊಗಳಿದ್ರು. ಇನ್ನು 2 ದಿನಗಳ ಪ್ರವಾಸದ ವೇಳೆ ಉಭಯ ನಾಯಕರು ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನ ಹಾಕುವಂತ ನಿರೀಕ್ಷೆ ಇದೆ. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ಪ್ರವಾಸವನ್ನ ಕೈಗೊಂಡಿದ್ದು ಈಗಾಗಲೇ ಭಾರತಕ್ಕೆ ಬಂದಿಳಿದಿದ್ದಾರೆ. ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಂದಿಳಿದ ತಕ್ಷಣವೇ ಅವರನ್ನ ಸ್ವತಃ ಪ್ರಧಾನಿ ಮೋದಿ ಅವರೇ ಪ್ರೀತಿಯ ಅಪ್ಪುಗೆ ನೀಡಿ ಖುಷಿಯಾಗಿ ಸ್ವಾಗತ ಮಾಡಿದ್ರು. ಅವರಿಬ್ಬರ ನಡುವಿನ ಸ್ನೇಹದ ಬಗ್ಗೆ ಬಹುಶಃ ಯಾರಿಗೂ ಕೂಡ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಬ್ಬರು ಕೂಡ ಜಾಗತಿಕ ನಾಯಕರಾಗಿದ್ದು ಇವರ ನಡುವಿನ ಸಂಬಂಧ ಮಾತ್ರ ರಾಜತಾಂತ್ರಿಕ ಗಡಿಯನ್ನ ಮೀರಿರುವಂತದ್ದು. ಭಾರತದ ಪ್ರವಾಸದಲ್ಲಿರುವಂತಹ ಪುಟಿನ್ ಮಾಧ್ಯಮಗಳೊಂದಿಗೆ ಸಂದರ್ಶನವನ್ನ ಕೊಟ್ಟಿದ್ದು ಅಲ್ಲಿಯೂ ಕೂಡ ತಮ್ಮ ಆತ್ಮೀಯ ಸ್ನೇಹಿತನನ್ನ ಹೊಗಳುವುದರಲ್ಲಿ ನಿರತರಾಗಿದ್ರು. ಪುಟಿನ್ ತಮ್ಮ ಹಾಗೂ ಮೋದಿ ಅವರ ನಡುವಿನ ಬಾಂಧವ್ಯವನ್ನ ವಿವರಿಸ್ತಾ ಅವರು ಮೋದಿ ಭಾರತೀಯರಾಗಿರುವುದಕ್ಕೆ ಭಾರತೀಯರು ಅದೃಷ್ಟವಂತರು ಅಂತ ಹೇಳಿ ಹಾಡಿ ಹೊಗಳಿದ್ರು. ಪ್ರಧಾನಿ ಮೋದಿ ಅವರ ಕುರಿತಾಗಿ ಮಾತನಾಡಿ, ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡುವಂಥದ್ದು ನನಗೆ ಬಹಳನೇ ಸಂತೋಷ ಕೊಡುವಂತಹ ವಿಚಾರ. ನಮ್ಮಿಬ್ಬರ ನಡುವೆ ಬಹಳನೇ ವಿಶ್ವಾಸಾರ್ಹ ಮತ್ತು ಸ್ನೇಹಪರ ಸಂಬಂಧ ಇದೆ. ಮೋದಿ ಒಬ್ಬ ಪ್ರಾಮಾಣಿಕ ಹಾಗೆ ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ದಾರೆ. ಅಲ್ಲದೆ ಮೋದಿ ಅವರು ಭಾರತದಲ್ಲಿ ಬದುಕಿರುವಂಥದ್ದು, ಜೊತೆಗೆ ಉಸಿರಾಡ್ತಾ ಇರುವಂಥದ್ದು ಹಾಗೂ ಭಾರತಕ್ಕೆ ಮೋದಿಯಂತಹ ವ್ಯಕ್ತಿ ಸಿಕ್ಕಿರುವಂಥದ್ದು ಭಾರತೀಯರಿಗೆ ಬಹಳನೇ ಅದೃಷ್ಟ ಅಂತ ಹೇಳಿ ಹಾಡಿ ಹೊಗಳಿದ್ರು. ಅಷ್ಟೇ ಅಲ್ಲದೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧವನ್ನ ವಿಶಾಲವಾದ ವ್ಯಾಪ್ತಿಯಲ್ಲಿ ಬಲಪಡಿಸುವುದಕ್ಕೆ ಮೋದಿ ಅವರು ಬದ್ಧರಾಗಿದ್ದಾರೆ. ಆರ್ಥಿಕವಾಗಿ ಸಹಕಾರವನ್ನ ಕೊಡುವಂಥದ್ದು, ರಕ್ಷಣೆ, ಮಾನವೀಯ ನೆರವು ಮತ್ತು ಉನ್ನತ ತಂತ್ರಜ್ಞಾನ ಅಭಿವೃದ್ಧಿಯಂತಹ ಪ್ರಮುಖ ಕ್ಷೇತ್ರದಲ್ಲಿ ಅವರಿಗೆ ಬದ್ಧತೆ ಇದೆ. ಅವರೊಂದಿಗೆ ಭೇಟಿಯಾಗುವಂಥದ್ದು ಬಹಳನೇ ಆಸಕ್ತಿದಾಯಕ ಅಂತ ಹೇಳಿ ತಿಳಿಸಿದ್ರು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.